ಹಲೋ ಫ್ರೆಂಡ್ಸ್, ಇವತ್ತು ಮೆಣಸಿನ ಗಿಡನ ಹೆಂಗೆ ಕಟ್ಟೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೆಣಸಿನ ಗಿಡ ಅಂದರೆ ಮೆಣಸಿನ ಬಳ್ಳಿ, ಕಾಳು ಮೆಣಸು ಇರುತ್ತಲ್ಲ ಅದು. ಸೊ ಅದು ಪ್ರತಿ ವರ್ಷಕ್ಕೆ ಒಂದು ಬರೀ ದೊಡ್ಡ ಗಿಡ ಆಗಲಿ ಅಥವಾ ಚಿಕ್ಕ ಗಿಡ ಆಗಲಿ ಅಥವಾ ಹೋದ ವರ್ಷ ನೆಟ್ಟಿದ್ದು ಈ ವರ್ಷ ನೆಟ್ಟಿದ್ದೇ ಆಗಲಿ, ಪ್ರತಿ ವರ್ಷವೂ ನಾವು ಅದನ್ನು ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ಗಿಡ ಜರ್ಕೊಂಡು ಬೀಳುತ್ತೆ. ಸೊ ಜರ್ಕೊಂಡು ಬೀಳೋದಕ್ಕೆ ಎಕ್ಸಾಂಪಲ್ಲು ಇಲ್ಲಿದೆ ಆಯಿತಾ. ಸೊ ಇದು ದೊಡ್ಡ ಬಳ್ಳಿ ಆಗಿತ್ತು, ಫುಲ್ ಕಾಯೆಲ್ಲ ಬಿಡ್ತಾಯಿತ್ತು. ಬಟ್ ಹೋದ ವರ್ಷ ಕಟ್ ಹಾಕಿಲ್ಲ, ಅದಕ್ಕೆ ಬಳ್ಳಿ ಕಟ್ಟಬೇಕಿತ್ತು, ಬಳ್ಳಿ ಕಟ್ಟಿಲ್ಲ ಮೇಲ್ಗಡೆ. ಅದು ಈ ಥರ ಜರ್ಕೊಂಬಿದ್ದಿದೆ. ಸೊ ಲಾಸ್ಟ್ ಇಯರು ಯಾವಾಗಲೂ ಇಲ್ಲಿ ಕಟ್ಟನ್ನ ಹಾಕಿದ್ರು. ಸೊ ಅಲ್ಲಿ ತನಕ ಜರ್ಕೊಂಡು ಬಿದ್ದಿದೆ, ಮರದಿಂದ ಗ್ರಿಪ್ ತಪ್ಪಿಬಿಟ್ಟು. ಸೊ ಇದು ಜರ್ಕೊಂಬಿದ್ದು ತಲೆ ಕಡೆ ಕೆಳಗಡೆ ಬಂದಿದೆ. ಸೊ ಇದನ್ನು ಮತ್ತೆ ಇವಾಗ ಎತ್ತು ಕಟ್ಟಬೇಕು. ಸೊ ಎತ್ತು ಕಟ್ಟೋದು ಸ್ವಲ್ಪ ಕಷ್ಟ ಆಯಿತಾ. ಸೊ ಅದಕ್ಕೆ ಏನು ಮಾಡ್ತಾರೆ, ಬಳ್ಳಿ ಮೇಲ್ಗಡೆ ಹೋದಂಗೆ ಪ್ರತಿ ವರ್ಷ ಒಂದೊಂದು ಬರಿ ಅದಕ್ಕೆ ಕಟ್ಟನ್ನ ಹಾಕಿ ಕೊಡ್ತಾರೆ. ಕಟ್ಟನ್ನ ಅಂದರೆ ಬಳ್ಳಿ ಹಾಕ್ತಾರೆ ಆಯಿತಾ. ನಾರ್ಮಲಿ ದೊಡ್ಡ ಬಳ್ಳಿಗೆಲ್ಲ ಸೀರೆ ಬಳ್ಳಿನ ಯೂಸ್ ಮಾಡ್ತಾರೆ, ಯಾಕಂದರೆ ಅದು ಗಿಡಕ್ಕೇನು ಪೆಟ್ಟು ಮಾಡಲ್ಲ ಅಂತ. ಚಿಕ್ಕ ಬಳ್ಳಿಗೆಲ್ಲ ನಮ್ಮ ಅಡಿಕೆ ತೋಟದ ಹಾಳೆ ಬಳ್ಳಿನೇ ಯೂಸ್ ಮಾಡ್ತಾರೆ, ಯಾಕಂದರೆ ಒಂದು ವರ್ಷ ಇದ್ದರೆ ಸಾಕು ಅಂತ ಆಯಿತಾ. ಮತ್ತು ಜಾಸ್ತಿ ಟೈಟ್ ಆಗೋಲ್ಲ, ಯಾಕಂದರೆ ಚಿಕ್ಕ ಬಳ್ಳಿಗೆ ನಾವು ಟಯರ್ ಬಳ್ಳಿ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಬಳ್ಳಿನ ಹಾಕಿ ಕಟ್ಟಿದ್ರೆ ಗಿಡ ದಪ್ಪ ಆದಮೇಲೆ ಅದು ಅಷ್ಟು ಟೈಟಾಗಿ ಆ ಗಿಡ ಅಲ್ಲೇ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಳೆ ಬಳ್ಳಿನ ಯೂಸ್ ಮಾಡ್ತಾರೆ ಆಯಿತಾ. ಸೊ ಅದನ್ನೇ ನಾನಿವತ್ತು ಹೇಗೆ ಅಂತ ತೋರಿಸೋದು ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಹಾಳೆ ಸಿಕ್ಕೊಂಡು ಬಂದು ಹಾಳೆ ಬಳ್ಳಿ ಮಾಡ್ಕೊಂಡಿದ್ದೀನಿ. ಇದು ಹೋದ ವರ್ಷ ನೆಟ್ಟಿರೋ ಬಳ್ಳಿ ಆಯಿತಾ, ಸುಮಾರು ನನ್ನಷ್ಟು ಹೈಟ್ ಆಗಿದೆ. ಸೊ ಇದಕ್ಕೇನು ಮಾಡಬೇಕು, ಇವಾಗ ಒಂದು ಇಲ್ಲಿಗೆ ಕಟ್ ಮಾಡಬೇಕು ಬಳ್ಳಿನ ಆಯಿತಾ. ಸೊ ಇಲ್ಲಿ ಕಟ್ ಮಾಡಿದ್ರೆ ಒಂದು ಎರಡೆರಡು ಎಲೆ ಬಿಟ್ಟು ಕಟ್ ಮಾಡಬೇಕು. ಈ ಕಟ್ ಮಾಡೋದೇನಕ್ಕೆ ಅಂದರೆ, ಈಗ ನಾನು ಕಟ್ ಮಾಡಿದ್ಮೇಲೆ ಪ್ರತಿ ಎಲೆಗೆ ಇಲ್ಲಿ ಈ ಥರ ಪ್ರತಿ ಎಲೆಗೆ ಚಿಗುರಿ ಗಿಡ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಗಿಡ ಡಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಟ್ ಮಾಡಬೇಕು ಆಯಿತಾ. ಕಟ್ ಮಾಡಾದಮೇಲೆ ಇಲ್ಲಿ ಒಂದು ಹಾಳೆ ಬಳ್ಳಿ ಹಾಕಿ ಕಟ್ಟಬೇಕು, ಆಮೇಲೆ ಇಲ್ಲಿ ಕೆಳಗಡೆ ಒಂದು ಹಾಳೆ ಬಳ್ಳಿ ಹಾಕಿ ಕಟ್ಟಬೇಕು. ಸೊ 2 ಹಾಳೆ ಬಳ್ಳಿ ಹಾಕಿ ಕಟ್ಟಿದ್ರೆ ಗಿಡ ಫುಲ್ಲು ರೆಡಿ ಆಗುತ್ತೆ ಕಟ್ಟನ್ನ ಹಾಕಿ. ಸೊ ಈಗ ಹಾಳೆ ಬಳ್ಳಿ ಹಾಕಾಯಿತು. ಸೊ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಕಟಿಂಗ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಮತ್ತೊಂದು ಹಾಕಿದ್ದೀನಿ. ಅದೇ ಥರ ಈ ಬಳ್ಳಿಗೂ ಹಾಕಿದ್ದೀನಿ. ಇಲ್ಲಿ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಮೇಲೆ ಕಟಿಂಗ್ ಮಾಡಿದ್ದೀನಿ. ಸೊ ಈ ಥರ ವರ್ಷಕ್ಕೊಂದು ಬರಿ ಕಟ್ಟನ್ನ ಹಾಕೋದ್ರಿಂದ ಗಿಡಕ್ಕೊಂಥರ ಸರ್ವಿಸ್ ಮಾಡ್ದಂಗೆ ಆಗುತ್ತೆ. ಹೊಸ ವೆಹಿಕಲೆಲ್ಲ ಸರ್ವಿಸ್ ಮಾಡಿದ್ರೆ ಹೆಂಗಾಗುತ್ತೋ ಆ ಥರ ಇವಕ್ಕೊಂಥರ ಫ್ರೆಶ್ ಹಿಡಿತ ಸಿಗುತ್ತೆ ಮತ್ತು ಚಿಗುರು ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಅಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.